ಓಂ ಶಾಂತಿ. ಪಾವನರಾಗಲು ಒಂದಾಗಿದೆ ನೆನಪಿನ ಬಲ, ಇನ್ನೊಂದು ಶಿಕ್ಷೆಯ ಬಲ. ನೀವು ನೆನಪಿನ ಬಲದಿಂದ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಆತ್ಮಿಕ ಸರ್ಜನ್ ಸಹ ನೀವು ಮಕ್ಕಳಿಗೆ ಧೈರ್ಯ ಕೊಡುತ್ತಾರೆ. ಮಕ್ಕಳೇ, ನೀವು ಮಾಯೆಯ ಕಾಯಿಲೆಯಿಂದ ಗಾಬರಿಯಾಗಬಾರದು. ಈ ಕಾಯಿಲೆಗಳೆಲ್ಲವೂ ಹೊರಬಂದು ಬಿಡುತ್ತವೆ. ಯಾವ ಸಂಕಲ್ಪಗಳು ಅಜ್ಞಾನ ಕಾಲದಲ್ಲಿಯೂ ಸಹ ಬಂದಿರುವುದಿಲ್ಲವೋ ಅವು ಸಹ ಬರುತ್ತವೆ. ಆದರೆ ತಾವು ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ. ನಿಮ್ಮ ಸುಖದ ದಿನಗಳು ಬಂದಿತೆಂದರೆ ಬಂದಿತು. ನೀವು ಎಲ್ಲರಿಗೆ ಈಗ ತಂದೆಯು ಬಂದಿದ್ದಾರೆ, ಧೈರ್ಯವನ್ನು ಕೊಡುತ್ತಿದ್ದಾರೆಂದು ಸಂದೇಶವನ್ನು ತಲುಪಿಸಬೇಕಾಗಿದೆ. ಸ್ವಲ್ಪ ಪರಿಶ್ರಮ ಪಡಬೇಕು. ನೀವು ತಮೋ ಪ್ರಧಾನರಾಗಿದ್ದೀರಿ, ಪುನಃ ಸತೋ ಪ್ರಧಾನರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಈಗ ಎಲ್ಲ ಆತ್ಮರು ಪವಿತ್ರರಾಗಿ ಬಿಡುತ್ತಾರೆ. ಏರಿಳಿತವು ಆಗುತ್ತದೆ ಎಲ್ಲವೇ. ಒಳ್ಳೊಳ್ಳೆಯ ಮಕ್ಕಳು ಸೋಲನ್ನು ಅನುಭವಿಸುತ್ತಾರೆ. ಆದ್ದರಿಂದ ಪಾಪವು ಪರಿಹಾರವಾಗುವುದೇ ಇಲ್ಲ, ಅದನ್ನು ಅನುಭವಿಸಲೇಬೇಕಾಗುತ್ತದೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಬಿಡುತ್ತವೆ. ನೆನಪು ಮಾಡದಿದ್ದರೆ ಪಾಪವು 100 ಪಟ್ಟು ಹೆಚ್ಚಾಗಿ ಬಿಡುವುದು. ಪ್ರತಿಯೊಂದು ಆತ್ಮವು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಪವಿತ್ರರಾಗದ ಹೊರತು ಯಾರೂ ಹಿಂತಿರುಗಲು ಸಾಧ್ಯವಿಲ್ಲ. ಎಲ್ಲರಿಗೂ ತಮ್ಮ ತಮ್ಮದೇ ಆದ ಪಾತ್ರವು ಸಿಕ್ಕಿದೆ. ಕಲಿಯುಗದ ವಿನಾಶವು ಸತ್ಯಯುಗವೂ ಬರಲಿದೆ. ಮಕ್ಕಳಿಗೆ ನಿಶ್ಚಯವೂ ಇದೆ. ಆದರೆ ನೆನಪು ಸ್ಥಿರವಾಗದೇ ಇರುವ ಕಾರಣ ಯಾವುದಾದರೊಂದು ವಿಕರ್ಮಗಳನ್ನು ಮಾಡುತ್ತಾರೆ. ತಂದೆಯ ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ತಿರುಗಿಸುತ್ತಾ ಇರಿ. ಯಾವುದೇ ವಿಕರ್ಮಗಳನ್ನು ಮಾಡಬೇಡಿ. ದೇವತೆಗಳಲ್ಲಿ ಇರುವ ಗುಣಗಳನ್ನು ಧಾರಣೆ ಮಾಡಬೇಕು. ಪತಿತ ಆತ್ಮನಲ್ಲಿಯೂ ಸಹ ಪಂಚವಿಕಾರಗಳು ಅನೇಕ ಪ್ರಕಾರವಾಗಿರುತ್ತವೆ. ಕೆಲವರಲ್ಲಿ ವಿಕಾರದ ಕ್ರೋಧದ ತೊಂದರೆ ಕೊಡುವ ಮತ್ತು ಕೆಲವರಲ್ಲಿ ನಷ್ಟ ಮಾಡುವ ಹವ್ಯಾಸವಿರುತ್ತದೆ. ನೀವು ಸ್ವರ್ಗದಲ್ಲಿ ಹೋಗುತ್ತೀರೆಂದಾಗ ಕೇವಲ ಶಿವ ತಂದೆಯನ್ನು ನೆನಪು ಮಾಡಿ. ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ. ಯಾವುದೇ ವಿಕರ್ಮ ಮಾಡಬೇಡಿ, ಆಗ ವಿಕರ್ಮಾಜೀತರಾಗಿ ಬಿಡುತ್ತೀರಿ, ನಷ್ಟ ಮೋಹಿಗಳಾಗಿ. ಒಂದು ವೇಳೆ ಯೋಗ ಬಲವಿಲ್ಲದಿದ್ದರೆ ಕೊನೆಯ ನಂಬರಿನಲ್ಲಿ ಬಂದು ಬಿಡುತ್ತೀರಿ. ಇದು ಸಹ ನಾಟಕವಾಗಿದೆ ಎಲ್ಲವೇ. ಇಂತಹ ನಾಟಕ ಏಕೆ ಆಯಿತು ಎಂದು ಹೇಳುವಂತಿಲ್ಲ. ಇದಂತೂ ಅನಾದಿ ಆಟವಾಗಿದೆ. ಇದರಲ್ಲಿ ನನ್ನ ಪಾತ್ರವೂ ಇದೆ. ಆತ್ಮದಲ್ಲಿ ಪಾತ್ರವು ತುಂಬಲ್ಪಟ್ಟಿದೆ. ಆತ್ಮದಲ್ಲಿರುವ ಸಂಸ್ಕಾರವೆಂದು ಸವಿಯುವುದಿಲ್ಲ. ಆತ್ಮ ಅವಿನಾಶಿಯಾಗಿದೆ, ಅಂದರೆ ಅದರಲ್ಲಿರುವ ಪಾತ್ರವು ಅವಿನಾಶಿಯಾಗಿದೆ. ಯಾವ ತಂದೆಯು ಪುನರ್ಜನ್ಮದಲ್ಲಿ ಬರುವುದಿಲ್ಲವೋ ಅವರೇ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಮನುಷ್ಯರಂತೂ ಭಗವಂತನಿಗೆ ತಾವೇ ಪೂಜ್ಯ, ತಾವೇ ಪೂಜಾರಿ ಹೇಳುತ್ತಾರೆ. ಅಂದರೆ ಅವರನ್ನು ಕೆಳಗೆ ತಂದು ಬಿಡುತ್ತಾರೆ. ಹೀಗೆ ಪಾಪಗಳನ್ನು ಮಾಡುತ್ತಾ ಮಾಡುತ್ತಾ ಮಹಾವಿಕಾರಿ ಪ್ರಪಂಚವಾಗಿದೆ. ಈ ಶಾಸ್ತ್ರ ಮೊದಲಾದವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಇದರಿಂದ ಯಾರೂ ನನ್ನೊಂದಿಗೆ ಮಿಲನ ಮಾಡಲಿಲ್ಲ. ಈಗಂತೂ ತಂದೆಯು ಜ್ಞಾನವನ್ನು ತಿಳಿಸುತ್ತಾರೆ. ಇದರಿಂದಲೇ ನೀವು ವಜ್ರ ಸಮಾನರಾಗುತ್ತೀರಿ. ನೀರಿನ ಹೆಸರನ್ನು ಎಷ್ಟು ಪ್ರಸಿದ್ಧಗೊಳಿಸಿದ್ದಾರೆ. ತಾವು ಜ್ಞಾನಾಮೃತವನ್ನು ಕುಡಿಸುತ್ತೀರಿ. ದೇವತೆಗಳಂತಹ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಒಳಗೆ ಯಾವುದೇ ಭೂತದ ಸಂಸ್ಕಾರವಿದ್ದರೆ, ಕ್ರೋಧ ಮುಂತಾದ ಹವ್ಯಾಸವಿದ್ದರೆ ಅದನ್ನು ಬಿಡಬೇಕಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.